ಎಲ್ಲರಿಗೂ ನಮಸ್ಕಾರ. ಗವಾಯಿ ಕ್ಲೇ ಆರ್ಟ್ಸ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ಗೊತ್ತಿರುವಂಗೆ ನಿಮ್ಮ ಗಣೇಶ ಚತುರ್ಥಿ ಇನ್ನೂ ಕೆಲವೇ ದಿನಗಳು ಉಳಿದಿರೋದು. ಯಾಕಂದರೆ ನಮ್ಮ ಗಣೇಶ ಚತುರ್ಥಿ ಇದೆ, ಅದಕ್ಕೋಸ್ಕರ ನಾವು ಗಣೇಶ ಮೂರ್ತಿಯನ್ನು ತಯಾರು ಮಾಡ್ತೀವಿ. ಆ ಗಣೇಶ ಮೂರ್ತಿಯನ್ನು ತಯಾರು ಮಾಡಲಿಕ್ಕೆ ಯಾವ ಥರ ಮಣ್ಣನ್ನು ಹದ ಮಾಡ್ತೀವಿ ಕೂಡ ಮಣ್ಣನ್ನು ಹದ ಮಾಡ್ಕೊಳ್ಳೋಣ ಅಂತ ನೋಡ್ಕೊಂಡು ಹೋಗ್ತೀವಿ. ನಾವು ಈ ಮಣ್ಣನ್ನು ಪಕ್ಕಕ್ಕೆ ಅಂತ ತಂದಿದ್ದೀವಿ. ನೀವು ಯಾವುದಾದ್ರೂ ಮಣ್ಣನ್ನು ತಗೊಂಡು ಈ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ಬೋದು. ಈ ಥರ ಒಂದ್ಸಲ ಚೆನ್ನಾಗಿ ಕಲಿಸಿ ಇದನ್ನು ಒನ್ ಡೇ ನೆನೆಯಲಿಕ್ಕೆ ಬಿಡೋದು. ಬನ್ನಿ ಫ್ರೆಂಡ್ಸ್, ನೋಡೋಣ. ಈಗ ಒಂದು ದಿವಸ ನೆನೆಸಿದ ನಂತರ ಈಗ ಮಣ್ಣು ಯಾವ ಥರ ನಿಂತಿದೆ ಅಂತ ನೋಡೋಣ. ಅದನ್ನು ನೋಡಿ, ಎಲ್ಲ ನೀರು ಮೇಲ್ಗಡೆ ಎಲ್ಲ ನಿಂತಿರ್ತೈತಿ. ಇದನ್ನು ನೀರು ಮೊದಲು ತಕ್ಕೋಬೇಕು. ಚೆನ್ನಾಗಿ ಕೈ ಚೆನ್ನಾಗಿ ಮಣ್ಣೆಲ್ಲ ನೀರು ಹಾಂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಮೆಷಿನ್ ಇರಬೇಕು. ಈ ಥರ ಚಿಟಿಕೆ ತಗೊಂಡು ಈ ಥರ ಬಂದಿದೆ ನೋಡಿ. ಈ ಥರ ಈಗ ಸುಟ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ಬುಟ್ಟಿ ತಗೊಂಡು ಒಂದು ಅರಿಪಿನ ತಗೊಂಡು ಈಗ ತೊಳ್ಕೊಂಡಿರೋದ
ಹೇರಿ ತೆಗೆದು ಆಫ್ಟರ್ ಒಂದು ದಿವಸ ಬಿಟ್ಟರೆ ಈ ಥರ ಆಗುತ್ತೆ ಅದು. ಇದನ್ನ ಈ ಥರ ಆಗುತ್ತೆ, ಸಾಫ್ಟ್ ಆಗಿರುತ್ತೆ ಮಣ್ಣು. ಇದು ಸ್ವಲ್ಪ ಗಟ್ಟಾಗಬೇಕು, ಕಾಳಿಗೆ ಗಟ್ಟಾಗುತ್ತೆ. ಈಗ ಸ್ವಲ್ಪ ಹಳ್ಳಿ ಹಾಕಿ ಹಾಕೋಬೇಕು. ನೆಕ್ಸ್ಟು ಇದನ್ನ ಒಂದು ನೋಡಿ, ಒಂದು ದಿವಸ ಈ ಥರ ಒಣಗಿದ ನಂತರ ಈ ಥರ ಉಂಡೆ ಮಾಡಿ ಇಟ್ಕೊಂಡು ನಾವು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೋದು ಗಣೇಶನ ಮಾಡೋಕ್ಕೆ. ನೋಡಿ ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ನಾವು ಯಾವ ಥರ ಮಣ್ಣನ್ನು ಹದ ಮಾಡ್ಕೊಂಡು ಯಾವ ಥರ ಮಾಡ್ಕೊಂಡಿದ್ದೀವಿ ಅಂತ ಮಣ್ಣನ್ನು, ಆ ನೆಕ್ಸ್ಟ್ ಪ್ರೊಸೀಜರ್ ಆ ಮಣ್ಣನ್ನು ಯಾವ ಥರ ಗಣೇಶ ಮೂರ್ತಿಯನ್ನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.